ಓಂ ನಮೋ ಭಗವತೆ ವಾಸುದೇವಾಯ. ಸ್ನೇಹಿತರೆ, ನಿಮಗೂ ಈ ಅನುಭವ ಆಗಿರಬಹುದು. ರಾತ್ರಿಯ ಗಾಢ ನಿದ್ರೆಯಲ್ಲಿರ್ತೀರಿ. ಇದ್ದಕ್ಕಿದ್ದಂತೆ ಒಂದು ದೃಶ್ಯ ಕಾಣುತ್ತದೆ. ಅದು ಎಷ್ಟು ಸ್ಪಷ್ಟವಾಗಿರುತ್ತದೆ ಎಂದರೆ ಅದು ಕನಸೋ ಅಥವಾ ನಿಜವೋ ಎಂದು ತಿಳಿಯದೆ ಬೆಚ್ಚಿ ಬಿದ್ದು ಎಚ್ಚರವಾಗುತ್ತೀರಿ. ಎದೆ ಬಡಿತ ಜೋರಾಗಿರುತ್ತದೆ. ಅಥವಾ ಕೆಲವೊಮ್ಮೆ ಬೆಳಿಗ್ಗೆ ಎದ್ದಾಗ ಮನಸ್ಸಿಗೆ ಏನೋ ಹೇಳಲಾಗದ ಆನಂದ, ನೆಮ್ಮದಿ ಸಿಕ್ಕಿರುತ್ತದೆ. ಕಾರಣವೇ ಗೊತ್ತಿಲ್ಲದೆ ಮುಖದಲ್ಲಿ ನಗು ಇರುತ್ತದೆ. ನಾವು ಅಂದುಕೊಳ್ಳುತ್ತೇವೆ, ಅಯ್ಯೋ, ಇದು ಸುಮ್ಮನೆ ಕನಸು, ಮೆದುಳಿನ ಆಟ ಎಂದು. ಆದರೆ ನಮ್ಮ ಸನಾತನ ಧರ್ಮ ಹೇಳುತ್ತದೆ, ನಿದ್ರೆ ಎಂದರೆ ಕೇವಲ ದೇಹದ ವಿಶ್ರಾಂತಿಯಲ್ಲ. ನಿದ್ರೆ ಎಂದರೆ ಆತ್ಮದ ಪಯಣ. ನಾವು ಮಲಗಿದಾಗ ನಮ್ಮ ಸ್ಥೂಲ ಶರೀರ ಇಲ್ಲೇ ಇರುತ್ತದೆ. ಆದರೆ ನಮ್ಮ ಸೂಕ್ಷ್ಮ ಶರೀರ ಬ್ರಹ್ಮಾಂಡದ ಬೇರೆ ಬೇರೆ ಆಯಾಮಗಳಿಗೆ ಸಂಚರಿಸುತ್ತದೆ. ಅಲ್ಲಿ ದೇವತೆಗಳು, ಪಿತೃಗಳು ಮತ್ತು ಪ್ರಕೃತಿ ಮಾತೆ ನಮಗೆ ಮುಂಬರುವ ಭವಿಷ್ಯದ ಬಗ್ಗೆ ಎಚ್ಚರಿಕೆ ನೀಡುತ್ತಾರೆ. ನಿಮ್ಮ ಜೀವನದಲ್ಲಿ ಕೆಟ್ಟ ಸಮಯ ಮುಗಿದು ರಾಜಯೋಗ ಬರುವ ಮುನ್ನ ದೇವರು ನಿಮಗೆ ಕನಸಿನ ಮೂಲಕ ಪತ್ರ ಬರೆಯುತ್ತಾನೆ. ಆದರೆ ಆ ಲಿಪಿ ನಿಮಗೆ ಓದಲು ಬರುತ್ತಿದೆಯಾ? ಇವತ್ತು ನಾವು ಸ್ವಪ್ನಶಾಸ್ತ್ರದ ಆ ನಿಗೂಢ ಪುಟಗಳನ್ನು ತೆರೆಯಲಿದ್ದೇವೆ. ಇದನ್ನು ತಿಳಿಯುವ ಮುನ್ನ ಕನಸಿನ ಒಡತಿಯಾದ ವಾರಾಹಿ ದೇವಿಯನ್ನು ಪ್ರಾರ್ಥಿಸುತ್ತಾ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಸ್ವಪ್ನ ವಾರಾಹಿ ದೇವಿಯೈ ನಮಃ ಎಂದು ಬರೆಯಿರಿ. ಸತ್ಯ ಮತ್ತು ಸುಳ್ಳಿನ ಪರೀಕ್ಷೆ. ವಿಷಯದ ಆಳಕ್ಕೆ ಇಳಿಯುವ ಮುನ್ನ ಒಂದು ಮುಖ್ಯವಾದ ಎಚ್ಚರಿಕೆ. ನಾವು ಕಾಣುವ ಎಲ್ಲ ಕನಸುಗಳು ನಿಜವಾಗುವುದಿಲ್ಲ. 90% ಕನಸುಗಳು ಕೇವಲ ನಮ್ಮ ಮನಸ್ಸಿನ ಕಸ. ಹಾಗಾದರೆ ಯಾವುದು ದೈವಿಕ ಸಂದೇಶ ಮತ್ತು ಯಾವುದು ಕೇವಲ ಭ್ರಮೆ ಎಂದು ಕಂಡುಹಿಡಿಯುವುದು ಹೇಗೆ? ನಮ್ಮ ಋಷಿಗಳು ಇದಕ್ಕೆ 3 ಸುಲಭವಾದ ಸೂತ್ರಗಳನ್ನು ನೀಡಿದ್ದಾರೆ. ಮೊದಲನೇದು ಸಮಯದ ಸೂತ್ರ. ರಾತ್ರಿ ಮಲಗಿದ ತಕ್ಷಣ, ಅಂದರೆ 10 ರಿಂದ 12 ಗಂಟೆಯ ಒಳಗೆ ಬೀಳುವ ಕನಸುಗಳು ಸಾಮಾನ್ಯವಾಗಿ ನಿಜವಾಗುವುದಿಲ್ಲ. ಇವು ನೀವು ಹಗಲಿನಲ್ಲಿ ನೋಡಿದ ಅಥವಾ ಯೋಚಿಸಿದ ವಿಷಯಗಳ ಪ್ರತಿಬಿಂಬ ಅಷ್ಟೆ. ಆದರೆ ಸೂರ್ಯೋದಯಕ್ಕೂ ಮುನ್ನ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ 3 ರಿಂದ 5:30 ಒಳಗೆ ಬೀಳುವ ಕನಸುಗಳು ಸಾಕ್ಷಾತ್ ದೈವವಾಣಿ. ಈ ಸಮಯದಲ್ಲಿ ಬ್ರಹ್ಮಾಂಡದ ಶಕ್ತಿ ಜಾಗೃತವಾಗಿರುತ್ತದೆ. ಎರಡನೆಯದು ಸ್ಪಷ್ಟತೆಯ ಸೂತ್ರ. ನಿಮ್ಮ ಮನಸ್ಸಿನ ಗೊಂದಲದಿಂದ ಹುಟ್ಟುವ ಕನಸುಗಳು ಮಂಜು ಮಂಜಾಗಿರುತ್ತವೆ. ಎದ್ದ ತಕ್ಷಣ ಮರೆತು ಹೋಗುತ್ತವೆ. ಏನೋ ನೋಡಿದೇ ಅನಿಸುತ್ತದೆ, ಆದರೆ ನೆನಪಿರಲ್ಲ. ಆದರೆ ದೈವಿಕ ಕನಸುಗಳು ಸಿನಿಮಾ ತರಹ ಸ್ಪಷ್ಟವಾಗಿರುತ್ತವೆ. ಬಣ್ಣಗಳು, ಶಬ್ದಗಳು ಮತ್ತು ಭಾವನೆಗಳು ನಿಮಗೆ ಸ್ಪಷ್ಟವಾಗಿ ನೆನಪಿರುತ್ತವೆ. ಎದ್ದು ಎಷ್ಟೋ ವರ್ಷಗಳಾದರೂ ಆ ದೃಶ್ಯ ಕಣ್ಣ ಮುಂದೆ ನಿಂತಿರುತ್ತದೆ. ಹೀಗಿದ್ದರೆ ಅದು ಖಂಡಿತ ನಿಜವಾಗುತ್ತದೆ. ಮೂರನೆಯದು ಪುನರಾವರ್ತನೆ. ಒಂದೇ ರೀತಿಯ ಕನಸು ನಿಮಗೆ ಪದೇ ಪದೇ ಬೀರುತ್ತಿದೆಯಾ? ಉದಾಹರಣೆಗೆ, ಪದೇ ಪದೇ ಹಾವು ಕಾಣುವುದು ಅಥವಾ ಪದೇ ಪದೇ ನೀರು ಕಾಣುವುದು. ಹಾಗಿದ್ದರೆ ಅದು ಬ್ರಹ್ಮಾಂಡ ನಿಮಗೆ ನೀಡುತ್ತಿರುವ ಅರ್ಜೆಂಟ್ ಮೆಸೇಜ್. ಬ್ರಹ್ಮಾಂಡ ನಿಮ್ಮ ಬಾಗಿಲು ತಟ್ಟುತ್ತಲೇ ಇದೆ. ನೀವು ಬಾಗಿಲು ತೆಗೆಯುವವರೆಗೂ ಅದು ತಟ್ಟುತ್ತಲೇ ಇರುತ್ತದೆ. ತ್ರಿಜಟೆಯ ಸ್ವಪ್ನ, ರಾಮಾಯಣದ ಸಾಕ್ಷಿ. ಕನಸುಗಳು ನಿಜವಾಗುತ್ತವೆಯಾ? ಇದಕ್ಕೆ ಸಾಕ್ಷಿ ಬೇಕಿದ್ದರೆ ನಾವು ತ್ರೇತಾಯುಗಕ್ಕೆ ಹೋಗಬೇಕು. ಅದು ಲಂಕೆಯ ಅಶೋಕವನ. ಜಗನ್ಮಾತೆ ಸೀತೆ ರಾಕ್ಷಸಿಯರ ನಡುವೆ ಬಂದಿಯಾಗಿದ್ದಾಳೆ. ರಾಕ್ಷಸಿಯರು ಸೀತೆಯನ್ನು ಬೆದರಿಸುತ್ತಿದ್ದಾರೆ. ಸೀತೆ ಹತಾಶಳಾಗಿದ್ದಾಳೆ. ಜೀವನವೇ ಮುಗಿದು ಹೋಯಿತು ಎಂದುಕೊಳ್ಳುತ್ತಿದ್ದಾಳೆ. ಅದೇ ಸಮಯದಲ್ಲಿ ಅಲ್ಲಿ ಮಲಗಿದ್ದ ವಯಸ್ಸಾದ ರಾಕ್ಷಸಿ ತ್ರಿಜಟೆ ಇದ್ದಕ್ಕಿದ್ದಂತೆ ಚೀರಾಡುತ್ತಾ ಎದ್ದೇಳುತ್ತಾಳೆ. ನಿಲ್ಲಿಸಿ, ಹೇ ರಾಕ್ಷಸಿಯರೇ, ಸೀತೆಗೆ ತೊಂದರೆ ಕೊಡುವುದನ್ನು ಈಗಲೇ ನಿಲ್ಲಿಸಿ. ಇಲ್ಲದಿದ್ದರೆ ಸರ್ವನಾಶ ಕಟ್ಟಿಟ್ಟ ಬುತ್ತಿ. ಉಳಿದ ರಾಕ್ಷಸಿಯರು ನಗುತ್ತಾರೆ. ಏನಾಯ್ತು ನಿನಗೆ? ಯಾಕೆ ಹೀಗೆ ಬಡಬಡಿಸುತ್ತಿದ್ದೀಯಾ ಎಂದು ಕೇಳುತ್ತಾರೆ. ಆಗ ತ್ರಿಜಟೆ ಹೇಳುತ್ತಾಳೆ, ನಾನು ಈಗಷ್ಟೇ ಒಂದು ಕನಸು ಕಂಡೆ ಮತ್ತು ನನ್ನ ಕನಸು ಸುಳ್ಳಾಗುವುದಿಲ್ಲ, ಏಕೆಂದರೆ ಇದು ಬ್ರಾಹ್ಮಿ ಮುಹೂರ್ತದ ಕನಸು. ತ್ರಿಜಟೆ ಕಂಡ ಕನಸೇನು ಗೊತ್ತೇ? ಅವಳು ಹೇಳುತ್ತಾಳೆ, ನನ್ನ ಕನಸಿನಲ್ಲಿ ಲಂಕಾಧಿಪತಿ ರಾವಣನನ್ನು ಕಂಡೆ.
ಆದರೆ ಅವನು ಪುಷ್ಪಕ ವಿಮಾನದಲ್ಲಿರಲಿಲ್ಲ. ಅವನು ಎಣ್ಣೆಯ ಸ್ನಾನ ಮಾಡಿ ಕತ್ತೆಯ ಮೇಲೆ ಕುಳಿತು ದಕ್ಷಿಣ ದಿಕ್ಕಿಗೆ ಹೋಗುತ್ತಿದ್ದ. ಇನ್ನೊಂದು ಕಡೆ ವಿಭೀಷಣನನ್ನು ಕಂಡೆ. ಅವನು ಬಿಳಿ ಬಟ್ಟೆಯನ್ನು ಧರಿಸಿ 4 ದಂತದ ಆನೆಯ ಮೇಲೆ ಕುಳಿತು ಆಕಾಶದಲ್ಲಿ ಮಿನುಗುತ್ತಿದ್ದ. ಸೀತೆ ಪಲ್ಲಕ್ಕಿಯಲ್ಲಿ ಕುಳಿತು ನಗುತ್ತಿದ್ದಳು. ಗಮನಿಸಿ ಸ್ನೇಹಿತರೆ, ಯುದ್ಧ ಇನ್ನೂ ಶುರುವಾಗಿರಲಿಲ್ಲ. ಹನುಮಂತ ಇನ್ನೂ ಲಂಕೆಗೆ ಬಂದಿರಲಿಲ್ಲ. ಆದರೆ ಭವಿಷ್ಯದಲ್ಲಿ ಏನು ನಡೆಯಲಿದೆ ಎಂಬುದನ್ನು ಬ್ರಹ್ಮಾಂಡವು ತ್ರಿಜಟೆಯ ಕನಸಿನಲ್ಲಿ ಮೊದಲೇ ತೋರಿಸಿತ್ತು. ರಾವಣನ ಸಾವು, ವಿಭೀಷಣನ ಪಟ್ಟಾಭಿಷೇಕ ಮತ್ತು ಸೀತೆಯ ಬಿಡುಗಡೆ ಇವೆಲ್ಲವೂ ಆ ಕನಸಿನಲ್ಲಿ ಅಡಗಿತ್ತು. ಅಂದ ಹಾಗೆ ತ್ರಿಜಟೆ ಕಂಡ ಆ ಕನಸು ಅಕ್ಷರಶಃ ನಿಜವಾಯಿತು. ಬೆಳಗಿನ ಕನಸಿನ ವಿಜ್ಞಾನ. ತ್ರಿಜಟೆಯ ಕತೆ ಕೇಳಿದ ಮೇಲೆ ನಿಮಗೆ ಅನ್ನಿಸಬಹುದು, ಇದು ಪುರಾಣವಾಯಿತು, ಆದರೆ ವೈಜ್ಞಾನಿಕವಾಗಿ ಇದು ಸಾಧ್ಯವೇ ಎಂದು. ಹೌದು, ಸಾಧ್ಯವಿದೆ. ಆಧುನಿಕ ಮನಃಶಾಸ್ತ್ರ ಮತ್ತು ನರವಿಜ್ಞಾನ ಕೂಡ ಇದನ್ನು ಒಪ್ಪುತ್ತದೆ. ಇದರ ಹಿಂದಿರುವ ವಿಜ್ಞಾನವನ್ನು ಸರಳವಾಗಿ ಹೇಳುತ್ತೇನೆ ಕೇಳಿ. ನಮ್ಮ ಮೆದುಳಿನಲ್ಲಿ 2 ಭಾಗಗಳಿವೆ. ಒಂದು ಜಾಗೃತ ಮನಸ್ಸು, ಕಾನ್ಷಿಯಸ್ ಮೈಂಡ್. ಇದು ನಾವು ಎಚ್ಚರವಾಗಿದ್ದಾಗ ಕೆಲಸ ಮಾಡುತ್ತದೆ. ಇದು ತರ್ಕ ಮಾಡುತ್ತದೆ, ಅನುಮಾನ ಪಡುತ್ತದೆ. ಎರಡನೆಯದು ಸುಪ್ತ ಮನಸ್ಸು, ಸಬ್ ಕಾನ್ಷಿಯಸ್ ಮೈಂಡ್. ಇದು ಅತ್ಯಂತ ಶಕ್ತಿಶಾಲಿಯಾದದ್ದು. ಇದಕ್ಕೆ ಭೂತ, ವರ್ತಮಾನ ಮತ್ತು ಭವಿಷ್ಯದ ಅರಿವಿರುತ್ತದೆ. ರಾತ್ರಿ ನಾವು ಮಲಗಿದಾಗ ಮೊದಲ ಕೆಲವು ಗಂಟೆಗಳಲ್ಲಿ ನಮ್ಮ ಜಾಗೃತ ಮನಸ್ಸು ವಿಶ್ರಾಂತಿ ಪಡೆಯುತ್ತಿರುತ್ತದೆ. ಆಗ ಮೆದುಳು ದಿನವಿಡೀ ಸಂಗ್ರಹಿಸಿದ ಮಾಹಿತಿಯನ್ನು ಪ್ರೋಸೆಸ್ ಮಾಡುತ್ತಿರುತ್ತದೆ. ಆದರೆ ಬೆಳಗಿನ ಜಾವ, ಅಂದರೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ನಮ್ಮ ಮೆದುಳು ಒಂದು ವಿಶೇಷವಾದ ಹಂತಕ್ಕೆ ಬರುತ್ತದೆ. ಇದನ್ನು ವಿಜ್ಞಾನದಲ್ಲಿ ಆಲ್ಫಾ ಸ್ಟೇಟ್ ಅಥವಾ ಹೈಪನಾಗೋಗಿಕ್ ಸ್ಟೇಟ್ ಎನ್ನುತ್ತಾರೆ. ಈ ಸಮಯದಲ್ಲಿ ನಿಮ್ಮ ಜಾಗೃತ ಮನಸ್ಸು ಇನ್ನೂ ಸಂಪೂರ್ಣವಾಗಿ ಎಚ್ಚರವಾಗಿರುವುದಿಲ್ಲ. ಆದರೆ ಸುಪ್ತ ಮನಸ್ಸು, ಸಬ್ಕಾನ್ಷಿಯಸ್, ಸಂಪೂರ್ಣವಾಗಿ ತೆರೆದುಕೊಂಡಿರುತ್ತದೆ. ಇದನ್ನು ಹೀಗೆ ಊಹಿಸಿಕೊಳ್ಳಿ. ಬೆಳಗಿನ ಜಾವ ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಇರುತ್ತದೆ. ಆಗ ದೊಡ್ಡ ಫೈಲ್ಗಳು ಬೇಗ ಡೌನ್ಲೋಡ್ ಆಗುತ್ತವೆ. ಅದೇ ರೀತಿ ಬೆಳಗಿನ ಜಾವ ಬ್ರಹ್ಮಾಂಡದ ಜೊತೆಗಿನ ಕನೆಕ್ಷನ್ ಕ್ಲಿಯರ್ ಆಗಿರುತ್ತದೆ. ಯಾವುದೇ ಅಡೆತಡೆಗಳಿಲ್ಲದೆ ಬ್ರಹ್ಮಾಂಡದ ಸಂದೇಶಗಳು ನೇರವಾಗಿ ನಿಮ್ಮ ಸುಪ್ತ ಮನಸ್ಸಿಗೆ ಡೌನ್ಲೋಡ್ ಆಗುತ್ತವೆ. ಅದಕ್ಕೆ ಬೆಳಗಿನ ಜಾವ ಕಂಡ ಕನಸುಗಳು ಕೇವಲ ಕಲ್ಪನೆಯಾಗಿರುವುದಿಲ್ಲ, ಅವು ಭವಿಷ್ಯದ ಸೂಚನೆಗಳಾಗಿರುತ್ತವೆ. ನಮ್ಮ ಋಷಿಗಳು ಇದನ್ನೇ ಜ್ಞಾನ ದೃಷ್ಟಿ ಎಂದು ಕರೆದರು. ವಿಜ್ಞಾನ ತಿಳಿಯಿತು, ಸಾಕ್ಷಿ ಸಿಕ್ಕಿತು. ಈಗ ಆ ಸಂಕೇತಗಳ ಅರ್ಥವೇನು ಎಂದು ನೋಡೋಣ. ನಾನು ಈಗ 7 ಪ್ರಮುಖ ಕನಸುಗಳ ಅರ್ಥವನ್ನು ಬಿಡಿಸಿ ಹೇಳುತ್ತೇನೆ. ಇವು ನಿಮ್ಮ ಕನಸಿನಲ್ಲಿ ಬಂದರೆ ನಿಮ್ಮ ಹಣೆಬರಹ ಬದಲಾಗುತ್ತಿದೆ ಎಂದರ್ಥ. ಹಾವು ಅಥವಾ ನಾಗರ ಹಾವು. ಬಹಳಷ್ಟು ಜನ ಹಾವನ್ನು ಕಂಡರೆ ಭಯಪಡುತ್ತಾರೆ, ಕೆಟ್ಟದ್ದು ಎಂದುಕೊಳ್ಳುತ್ತಾರೆ. ಆದರೆ ಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಹಾವು ಬಂದರೆ ಅದು ಪರಿವರ್ತನೆ ಮತ್ತು ಸಂಪತ್ತಿನ ಸಂಕೇತ. ಹಾವು ಶಾಂತವಾಗಿದ್ದರೆ ಅಥವಾ ಹೆಡೆ ಎತ್ತಿ ನೋಡುತ್ತಿದ್ದರೆ ನಿಮಗೆ ದೊಡ್ಡ ಮಟ್ಟದ ಧನಲಾಭ ಅಥವಾ ಭೂಲಾಭ ಆಗಲಿದೆ ಎಂದರ್ಥ. ನಿಮ್ಮ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತಿದೆ ಎಂಬ ಸೂಚನೆಯೂ ಹೌದು. ಒಂದು ವೇಳೆ ಹಾವು ಕಚ್ಚಿದಂತೆ ಕನಸು ಬಿದ್ದರೆ ಭಯಪಡಬೇಡಿ. ಇದರರ್ಥ ನಿಮ್ಮ ದೇಹದಲ್ಲಿರುವ ಯಾವುದೋ ದೀರ್ಘಕಾಲದ ಕಾಯಿಲೆ ಗುಣವಾಗುತ್ತಿದೆ, ಹಳೆಯ ವಿಷ ನಿಮ್ಮ ದೇಹದಿಂದ ಹೊರಹೋಗುತ್ತಿದೆ ಎಂದು. ಅಗಲಿದ ಹಿರಿಯರು ಅಥವಾ ಪಿತೃಗಳು. ನಿಮ್ಮ ಕನಸಿನಲ್ಲಿ ತೀರಿ ಹೋದ ತಂದೆ, ತಾಯಿ ಅಥವಾ ಅಜ್ಜ ಅಜ್ಜಿ ಬರುತ್ತಿದ್ದಾರಾ? ಗಮನಿಸಿ. ಅವರು ಬಿಳಿ ಬಟ್ಟೆ ಧರಿಸಿ ಶಾಂತವಾಗಿ ನಗುತ್ತಾ ಅಥವಾ ಆಶೀರ್ವಾದ ಮಾಡುವಂತೆ ಕಂಡರೆ ಅದು ಜಗತ್ತಿನ ಅತ್ಯಂತ ದೊಡ್ಡ ಅದೃಷ್ಟ. ಅದರರ್ಥ ಪಿತೃಲೋಕದಿಂದ ನಿಮಗೆ ಸಂಪೂರ್ಣ ಅನುಗ್ರಹ ಸಿಕ್ಕಿದೆ. ನಿಮ್ಮ ವಂಶದ ಉದ್ಧಾರವಾಗಲಿದೆ. ಯಾವುದೇ ಅಡೆತಡೆಗಳಿದ್ದರೂ ನಿವಾರಣೆಯಾಗಲಿದೆ. ಆದರೆ ಅವರು ಅಳುತ್ತಿದ್ದರೆ ಅಥವಾ ಹಸಿದವರಂತೆ ಕಂಡರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಅವರಿಗೆ ನಿಮ್ಮ ಸಹಾಯ ಬೇಕಿದೆ. ತಿಲಹೋಮ ಅಥವಾ ಅನ್ನದಾನದ ಅವಶ್ಯಕತೆ ಇದೆ. ಪರ್ವತ ಅಥವಾ ಮೆಟ್ಟಿಲು ಏರುವುದು. ನೀವು ಕನಸಿನಲ್ಲಿ ಯಾವುದಾದರೂ ಬೆಟ್ಟವನ್ನು,
ಅಥವಾ ಮನೆಯ ಮೆಟ್ಟಿಲನ್ನು ಅಥವಾ ಏಣಿಯನ್ನು ಏರುತ್ತಿರುವಂತೆ ಕಂಡರೆ ಅದು ಯಶಸ್ಸಿನ ಸ್ಪಷ್ಟ ಸಂಕೇತ. ಇದರರ್ಥ ನೀವು ಮಾಡುತ್ತಿರುವ ಬಿಸ್ನೆಸ್ನಲ್ಲಿ ಲಾಭ ಬರಲಿದೆ ಅಥವಾ ಕೆಲಸದಲ್ಲಿ ಬಡ್ತಿ ಸಿಗಲಿದೆ, ನಿಮ್ಮ ಸ್ಥಾನಮಾನ ಹೆಚ್ಚಾಗಲಿದೆ. ಆದರೆ ಎಚ್ಚರ, ಮೆಟ್ಟಿಲು ಇಳಿಯುವಂತೆ ಅಥವಾ ಬೆಟ್ಟದಿಂದ ಬೀಳುವಂತೆ ಕನಸು ಬಿದ್ದರೆ ಅದು ಎಚ್ಚರಿಕೆಯ ಗಂಟೆ. ಆನೆ ಅಥವಾ ಹಸು. ತ್ರಿಜಟೆಯ ಕನಸಿನಲ್ಲಿ ವಿಭೀಷಣ ಆನೆಯ ಮೇಲೆ ಕುಳಿತಿದ್ದ. ಕನಸಿನಲ್ಲಿ ಆನೆ ಕಂಡರೆ ಸಾಕ್ಷಾತ್ ವಿಘ್ನನಿವಾರಕ ಗಣೇಶನ ಅನುಗ್ರಹವಿದೆ ಎಂದರ್ಥ. ಸಮಾಜದಲ್ಲಿ ನಿಮ್ಮ ಕೀರ್ತಿ ಮರ್ಯಾದೆ ಹೆಚ್ಚಾಗುತ್ತದೆ. ಇನ್ನು ಹಸು ಬಂದರೆ, ಅದರಲ್ಲೂ ಕರುವಿನ ಜೊತೆ ಹಸು ಬಂದರೆ ಅಥವಾ ಹಸು ಹಾಲು ಕೊಡುತ್ತಿದ್ದರೆ ಸಾಕ್ಷಾತ್ ಕಾಮಧೇನು ಅಥವಾ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಿದ್ದಾಳೆ ಎಂದರ್ಥ. ಆರ್ಥಿಕ ಸಂಕಷ್ಟಗಳು ಮಂಜಿನಂತೆ ಕರಗಲಿವೆ. ತುಂಬಿ ಹರಿಯುವ ನೀರು ಅಥವಾ ಮಳೆ. ಜೋರಾಗಿ ಮಳೆ ಬರುತ್ತಿರುವಂತೆ ಅಥವಾ ಶುದ್ಧವಾದ ನದಿ ತುಂಬಿ ಹರಿಯುತ್ತಿರುವಂತೆ ಕನಸು ಬಿದ್ದರೆ ಅದು ಶುದ್ಧೀಕರಣದ ಸಂಕೇತ. ನೀರಿನ ಗುಣವೇ ತೊಳೆಯುವುದು. ಇದರರ್ಥ ನಿಮ್ಮ ಹಳೆಯ ಪಾಪ ಕರ್ಮಗಳು ತೊಳೆದು ಹೋಗುತ್ತಿವೆ. ನಿಮ್ಮ ಮನಸ್ಸಿನಲ್ಲಿದ್ದ ಭಾವನಾತ್ಮಕ ಭಾರ ಇಳಿಯಲಿದೆ. ಸಾಲದ ಬಾಧೆಯಿಂದ ಮುಕ್ತಿ ಸಿಗುವ ಸೂಚನೆಯಿದು. ಆಕಾಶದಲ್ಲಿ ಹಾರುವುದು. ಇದು ಬಹಳ ಅಪರೂಪದ ಕನಸು. ನೀವು ಹಕ್ಕಿಯಂತೆ ಆಕಾಶದಲ್ಲಿ ಹಾರುತ್ತಿರುವಂತೆ ಅಥವಾ ಗಾಡಿಯಲ್ಲಿ ತೇಲುತ್ತಿರುವಂತೆ ಕನಸು ಬಿದ್ದರೆ ಅದು ಸ್ವಾತಂತ್ರ್ಯದ ಸಂಕೇತ. ಇದರರ್ಥ ನಿಮ್ಮ ಆತ್ಮವು ಬಂಧನದಿಂದ ಮುಕ್ತವಾಗುತ್ತಿದೆ. ನೀವು ಯಾವುದೋ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದರೆ ಅದರಿಂದ ಪವಾಡ ಸದೃಶವಾಗಿ ಹೊರಬರಲಿದ್ದೀರಿ. ನಿಮ್ಮ ಆಧ್ಯಾತ್ಮಿಕ ಮಟ್ಟ ಏರುತ್ತಿದೆ ಎಂಬುದರ ಲಕ್ಷಣವಿದು. ದೇವಸ್ಥಾನ ಅಥವಾ ಪೂಜೆ. ಕನಸಿನಲ್ಲಿ ನೀವು ಯಾವುದಾದರೂ ದೇವಸ್ಥಾನದ ಗಂಟೆ ಬಾರಿಸುತ್ತಿದ್ದರೆ ಅಥವಾ ದೇವರ ವಿಗ್ರಹಕ್ಕೆ ಪೂಜೆ ಮಾಡುತ್ತಿದ್ದರೆ ಅದು ದೈವಿಕ ಕರೆ. ದೇವರು ನಿಮ್ಮ ಭಕ್ತಿಯನ್ನು ಮೆಚ್ಚಿದ್ದಾನೆ ಅಥವಾ ನೀವು ಮಾಡಿಕೊಂಡಿದ್ದ ಹಳೆಯ ಹರಕೆಯನ್ನು ತೀರಿಸುವ ಸಮಯ ಬಂದಿದೆ ಎಂದರ್ಥ. ಇದು ಬಾಕಿ ಇರುವ ಕರ್ಮಗಳನ್ನು ತೀರಿಸಲು ದೇವರು ನೀಡುತ್ತಿರುವ ಅವಕಾಶ. ಕನಸು ಕಂಡ ಮೇಲೆ ಏನು ಮಾಡಬೇಕು? ಸ್ನೇಹಿತರೆ, ಕನಸು ಕಂಡರೆ ಸಾಲದು. ಅದರ ನಂತರ ನಾವು ಏನು ಮಾಡುತ್ತೇವೆ ಎಂಬುದು ಮುಖ್ಯ. ನಮ್ಮ ಹಿರಿಯರು ಹೇಳಿಕೊಟ್ಟ ಒಂದು ಬಂಗಾರದಂಥ ನಿಯಮ ಇಲ್ಲಿದೆ. ನಿಮಗೆ ಕೆಟ್ಟ ಕನಸು ಬಿದ್ದರೆ ಬೆಳಿಗ್ಗೆ ಎದ್ದ ಕೂಡಲೇ ಅದನ್ನು ನಿಮ್ಮ ಮನೆಯವರಿಗೆ ಅಥವಾ ಸ್ನೇಹಿತರಿಗೆ ಹೇಳಿಬಿಡಿ, ಅಥವಾ ತುಳಸಿ ಗಿಡದ ಮುಂದೆ ಹೇಳಿಕೊಳ್ಳಿ. ಅಪಘಾತ, ಸಾವು, ಬೆಂಕಿ, ರಾಕ್ಷಸರು ಇಂತಹ ಕನಸುಗಳನ್ನು ಮನಸ್ಸಿನಲ್ಲಿ ಬಚ್ಚಿಟ್ಕೊಳ್ಳಬೇಡಿ. ಯಾಕೆಂದರೆ ಕೆಟ್ಟ ವಿಷಯವನ್ನು ಬಾಯಿಯಿಂದ ಹೊರಹಾಕಿದರೆ ಅದರ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ. ಅದು ನಿಜವಾಗುವುದಿಲ್ಲ. ನಿಮಗೆ ಒಳ್ಳೆಯ ಕನಸು ಬಿದ್ದರೆ ದೇವರು, ಹಸು, ಆನೆ, ಪಿತೃಗಳು ಅಪ್ಪಿತಪ್ಪಿಯೂ ಅದನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಹೆಂಡತಿಗೂ ಹೇಳಬೇಡಿ, ಗಂಡನಿಗೂ ಹೇಳಬೇಡಿ. ಅದು ನಡೆಯುವವರೆಗೂ ಅದನ್ನು ರಹಸ್ಯವಾಗಿಡಿ. ಯಾಕೆಂದರೆ ಶುಭ ಕನಸನ್ನು ಬಾಯಿ ಬಿಟ್ಟು ಹೇಳಿದರೆ ಅದರ ಶಕ್ತಿ ಸೋರಿ ಹೋಗುತ್ತದೆ. ಹೂವು ಅರಳುವ ಮುನ್ನವೇ ಕಿತ್ತರೆ ಹಣ್ಣಾಗುವುದಿಲ್ಲ. ಹಾಗೆಯೇ ಕನಸು ನನಸಾಗುವ ಮುನ್ನ ಹೇಳಬಾರದು. ಶುಭ ಕನಸಿಗಾಗಿ ವಾಸ್ತು ರಹಸ್ಯ. ನಿಮಗೆ ಪದೇ ಪದೇ ಕೆಟ್ಟ ಕನಸುಗಳು ಬೀಳುತ್ತಿವೆಯಾ? ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ನಿದ್ರೆ ಬರುತ್ತಿಲ್ಲವೇ? ಹಾಗಿದ್ದರೆ ಬ್ರಹ್ಮಾಂಡದ ಜೊತೆ ಸಂಪರ್ಕ ಸಾಧಿಸಲು ನಿಮ್ಮ ಮಲಗುವ ಜಾಗ ಪವಿತ್ರವಾಗಿರಬೇಕು. ನಮ್ಮ ಶಾಸ್ತ್ರಗಳ ಪ್ರಕಾರ ಮಲಗುವಾಗ ನಿಮ್ಮ ತಲೆದಿಂಬಿನ ಪಕ್ಕ ಈ 3 ವಸ್ತುಗಳಲ್ಲಿ ಒಂದನ್ನಾದರೂ ಇಟ್ಟುಕೊಳ್ಳಿ. ಇವು ಕೆಟ್ಟ ಶಕ್ತಿಯನ್ನು ತಡೆದು ದೈವಿಕ ಕನಸುಗಳನ್ನು ಆಕರ್ಷಿಸುತ್ತವೆ. ತಾಮ್ರದ ಪಾತ್ರೆಯಲ್ಲಿ ನೀರು. ಇದು ಅತ್ಯಂತ ಶಕ್ತಿಶಾಲಿ ತಂತ್ರ. ರಾತ್ರಿ ಮಲಗುವ ಮುನ್ನ ಒಂದು ತಾಮ್ರದ ಚೆಂಬಿನಲ್ಲಿ ಅಥವಾ ಲೋಟದಲ್ಲಿ ಶುದ್ಧವಾದ ನೀರು ತುಂಬಿಸಿ ನಿಮ್ಮ ತಲೆಯ ಭಾಗದಲ್ಲಿ ಇಟ್ಟುಕೊಳ್ಳಿ. ತಾಮ್ರಕ್ಕೆ ಮತ್ತು ನೀರಿಗೆ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿಯನ್ನು ಮತ್ತು ನಿಮ್ಮ ಮನಸ್ಸಿನ ಒತ್ತಡವನ್ನು ಹೀರಿಕೊಳ್ಳುವ ಗುಣವಿದೆ. ಬೆಳಿಗ್ಗೆ ಎದ್ದ ಕೂಡಲೇ ಆ ನೀರನ್ನು ಕುಡಿಯಬೇಡಿ. ಅದನ್ನು ಹೊರಗೆ ಗಿಡಕ್ಕೆ ಅಥವಾ ಸಿಂಕ್ಗೆ ಚೆಲ್ಲಿ. ರಾತ್ರಿಯಿಡೀ ಅದು ಹೀರಿಕೊಂಡ ದೋಷವೆಲ್ಲ ಆ ನೀರಿನ ಜೊತೆ ಹೊರಹೋಗುತ್ತದೆ. ವಿಭೂತಿ ಅಥವಾ ಭಸ್ಮ.
ಶಿವನ ಪ್ರಸಾದವಾದ ವಿಭೂತಿಗೆ ಎಂತಹದೇ ದುಸ್ವಪ್ನವನ್ನು ತಡೆಯುವ ಶಕ್ತಿಯಿದೆ. ನಿಮ್ಮ ದಿಂಬಿನ ಕೆಳಗೆ ಒಂದು ಚಿಕ್ಕ ಪ್ಯಾಕೆಟ್ನಲ್ಲಿ ವಿಭೂತಿಯನ್ನು ಇಟ್ಟುಕೊಳ್ಳಿ, ಅಥವಾ ಮಲಗುವ ಮುನ್ನ ಹಣೆಗೆ ಸ್ವಲ್ಪ ವಿಭೂತಿಯನ್ನು ಧರಿಸಿ ಮಲಗಿ. ವಿಭೂತಿಯು ನಿಮ್ಮ ಸುತ್ತ ಒಂದು ರಕ್ಷಾ ಕವಚವನ್ನು ಸೃಷ್ಟಿಸುತ್ತದೆ. ಮನಸ್ಸಿನ ಭಯವನ್ನು ಹೋಗಲಾಡಿಸಿ ಶಾಂತವಾದ ನಿದ್ರೆಯನ್ನು ನೀಡುತ್ತದೆ. ಸುಗಂಧ ಅಥವಾ ಏಲಕ್ಕಿ. ಕೆಟ್ಟ ವಾಸನೆ ಇದ್ದರೆ ಕೆಟ್ಟ ಕನಸು ಬರುತ್ತದೆ. ಮಲಗುವ ಜಾಗದಲ್ಲಿ ಸದಾ ಸುವಾಸನೆ ಇರಲಿ. ನಿಮ್ಮ ದಿಂಬಿನ ಕೆಳಗೆ 3 ಹಸಿರು ಏಲಕ್ಕಿ ಅಥವಾ ಸ್ವಲ್ಪ ಪಚ್ಚ ಕರ್ಪೂರವನ್ನು ಇಟ್ಟುಕೊಂಡು ಮಲಗಿ. ಈ ಸುವಾಸನೆಯು ನಿಮ್ಮ ಸುಪ್ತ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಮನಸ್ಸು ಶಾಂತವಾಗಿದ್ದರೆ ಮಾತ್ರ ಬ್ರಹ್ಮಾಂಡದ ಸಂದೇಶಗಳು ನಿಮಗೆ ಸ್ಪಷ್ಟವಾಗಿ ಕೇಳಿಸುತ್ತವೆ. ಕೊನೆಯದಾಗಿ ಒಂದು ಮಾತು ಹೇಳಿ ಮುಗಿಸುತ್ತೇನೆ. ಒಂದು ವೇಳೆ ನಿಮಗೆ ಈ ರೀತಿಯ ಯಾವುದೇ ಶುಭ ಕನಸುಗಳು ಇವತ್ತು ಬಿದ್ದಿಲ್ಲ ಎಂದರೆ ದಯವಿಟ್ಟು ಬೇಸರ ಮಾಡಿಕೊಳ್ಳಬೇಡಿ. ದೇವರು ನನ್ನನ್ನು ಮರೆತಿದ್ದಾನಾ ಎಂದು ಕೊರಗಬೇಡಿ. ನೆನಪಿಡಿ, ಸೀತೆ ಅಶೋಕವನದಲ್ಲಿ ಕಣ್ಣೀರು ಹಾಕುತ್ತಿದ್ದಾಗಲೇ, ರಾಕ್ಷಸಿಯರ ಮಧ್ಯೆ ಭಯದಲ್ಲಿ ಕುಳಿತಿದ್ದಾಗಲೇ ತ್ರಿಜಟೆ ಬಂದು ಆ ಶುಭ ಕನಸಿನ ಬಗ್ಗೆ ಹೇಳಿತು. ಅದರರ್ಥ ಇಷ್ಟೇ: ರಾತ್ರಿ ಎಷ್ಟು ಕತ್ತಲೆಯಿಂದ ಕೂಡಿರುತ್ತದೆಯೋ ಸೂರ್ಯೋದಯ ಅಷ್ಟೇ ಹತ್ತಿರದಲ್ಲಿದೆ ಎಂದರ್ಥ. ಬ್ರಹ್ಮಾಂಡವು ಮೌನವಾಗಿದೆ ಎಂದರೆ ಅದು ನಿಮ್ಮ ಪರವಾಗಿ ಏನೋ ದೊಡ್ಡದನ್ನು ಸಿದ್ಧ ಮಾಡುತ್ತಿದೆ ಎಂದು ನಂಬಿರಿ. ಯಾವುದೂ ಮುಗಿದಿಲ್ಲ. ನಿಮ್ಮ ಕಥೆ ಈಗಷ್ಟೇ ಶುರುವಾಗುತ್ತಿದೆ. ಇವತ್ತು ರಾತ್ರಿ ನೀವು ಮಲಗುವಾಗ ಎಲ್ಲ ಚಿಂತೆಗಳನ್ನು ಆ ಭಗವಂತನ ಪಾದದ ಹತ್ತಿರ ಇಟ್ಟು ಮುಖದ ಮೇಲೆ ಒಂದು ಪುಟ್ಟ ನಗುವಿನೊಂದಿಗೆ ನಿದ್ರೆಗೆ ಜಾರಿ. ಯಾರಿಗೆ ಗೊತ್ತು, ನಾಳೆ ಬೆಳಗಿನ ಜಾವ ಬೀಳುವ ಆ ಒಂದು ಕನಸು ನಿಮ್ಮ ಇಡೀ ಹಣೆಬರಹವನ್ನೇ ಬದಲಾಯಿಸಬಹುದೇನೋ. ನಂಬಿಕೆ ಇರಲಿ, ಒಳ್ಳೆಯದಕ್ಕೆ ಕಾಯುವ ಕಾಲ ಬರುತ್ತದೆ. ನಿಮ್ಮ ನಿದ್ರೆ ಶಾಂತವಾಗಿರಲಿ, ನಿಮ್ಮ ಕನಸುಗಳು ನನಸಾಗಲಿ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಿದ್ದರೆ ಲೈಕ್ ಮಾಡಿ. ಇದೇ ರೀತಿಯ ದೈವಿಕ ರಹಸ್ಯಗಳಿಗಾಗಿ ಸನಾತನ ಮಾರ್ಗ ವಾಹಿನಿಗೆ ಚಂದಾದಾರರಾಗಿ. ಜಗತ್ತಿನ ಎಲ್ಲರಿಗೂ ಒಳಿತಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶ್ರೀಕೃಷ್ಣ.